ಮಹಾರಾಷ್ಟ್ರದ ಬಾರಾಮತಿ ಬಳಿ ನಡೆದಂತಹ ವಿಮಾನ ಅಪಘಾತದಲ್ಲಿ ಆ ರಾಜ್ಯದ ಡಿಸಿಎಂ ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ. ವಿಮಾನದಲ್ಲಿದ್ದಂಥ ಇತರ 4 ಕೂಡ ಒಂದು ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ವಿಮಾನ ಅಪಘಾತ ತನಿಖಾ ಬ್ಯೂರೋ ಈ ವಿಷಯದ ಬಗ್ಗೆ ಈಗ ತನಿಖೆ ನಡೆಸ್ತಾ ಇದೆ. ಈ ಘಟನೆ ದೇಶದಲ್ಲಿ ವಾಯುಯಾನ ವಲಯದಲ್ಲಿ ಸುರಕ್ಷತಾ ಕ್ರಮಗಳ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇವತ್ತಿಗೂ ಕೂಡ ಅಹಮದಾಬಾದ್ ವಿಮಾನ ಅಪಘಾತದ ಬಗ್ಗೆ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಅಜಿತ್ ಪವಾರ್ ಅವರಿದ್ದಂಥ ವಿಮಾನ ಮುಂಬೈನಿಂದ ಬಾರಾಮತಿಗೆ ಹಾರ್ತಾ ಇತ್ತು ಮತ್ತು ಲ್ಯಾಂಡಿಂಗ್ ಸಂದರ್ಭದಲ್ಲಿ ಪತನಗೊಂಡಿತ್ತು. ಕ್ಯಾಪ್ಟನ್ ಸುಮಿತ್ ಕಪೂರ್ ವಿಮಾನವನ್ನು ಹಾರಿಸ್ತಾ ಇದ್ರು. ಅವ್ರ ಜೊತೆಗೆ ಕ್ಯಾಪ್ಟನ್ ಶಾಂಭವಿ ಪಾಠಕ್ ಕೂಡ ಇದ್ರು. ಅಜಿತ್ ಪವಾರ್ ಅವರ ಭದ್ರತಾ ಸಿಬ್ಬಂದಿ ಇದ್ರು. ಅವರೆಲ್ಲರೂ ಕೂಡ ಆ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಅಪಘಾತದ ಕಾರಣವನ್ನು ತನಿಖೆ ಮಾಡಲಾಗುವುದು. ಆದರೆ ಇಲ್ಲಿಯವರೆಗೆ ಲಭ್ಯ ಇರುವಂಥ ಮಾಹಿತಿಯ ಪ್ರಕಾರ ಅದು ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿರಬಹುದು ಅಂತ ತೋರುತ್ತೆ. ಬಾರಾಮತಿ ವಿಮಾನ ನಿಲ್ದಾಣದ ವ್ಯವಸ್ಥಾಪಕರು ವಿಮಾನ ಇಳಿಯೋದಕ್ಕೆ ಪ್ರಯತ್ನಿಸುವಾಗ ರನ್ವೇಯಿಂದ ಜಾರಿ ಅಪಘಾತಕ್ಕೀಡಾಗಿದೆ ಅಂತ ಹೇಳಿದ್ದಾರೆ. ವರದಿಯ ಪ್ರಕಾರ ಗೋಚರತೆ 3 ಕಿಲೋಮೀಟರ್ಗಳಷ್ಟಿದೆ ಅಂತ ಸಿಬ್ಬಂದಿಗೆ ತಿಳಿಸಲಾಯಿತು. ಆದರೆ ಪೈಲಟ್ ತನಗೆ ರನ್ವೇ ಕಾಣಿಸ್ತಾ ಇಲ್ಲ ಅಂತ ಹೇಳ್ಕೊಂಡ್ರು. ಆಕಾಶದಲ್ಲಿನೇ ಸುತ್ತುತ್ತಾ ಇದ್ದಾಗ ಮತ್ತೊಮ್ಮೆ ಗೋಚರತೆ ಬಗ್ಗೆ ಕೇಳಲಾಯಿತು. ಪೈಲಟ್ ತನಗೆ ಕಾಣಿಸ್ತಾ ಇಲ್ಲ, ರನ್ವೇ ಕಾಣಿಸ್ಕೊಂಡಾಗ ಕರೆ ಮಾಡ್ತೀನಿ ಅಂತ ಉತ್ತರಿಸಿದ್ರು ಅಂತ ಹೇಳಲಾಗಿದೆ. ಕೆಲವು ಸೆಕೆಂಡ್ಗಳ ನಂತರ ರನ್ವೇ ಗೋಚರತೆಯ ಬಗ್ಗೆ ವಿಮಾನದಿಂದ ಸಂದೇಶ ಬಂತು. ಲ್ಯಾಂಡಿಂಗ್ ಕ್ಲಿಯರೆನ್ಸ್ ಅನ್ನು ನೀಡಲಾಯಿತು. ಆದರೆ ವಿಮಾನ ಸಂಪರ್ಕ ಕಡಿತಗೊಂಡಿತು. 1 ನಿಮಿಷದ ನಂತರ ATC ಸ್ಫೋಟ ಹಾಗೆ ಬೆಂಕಿಯನ್ನು ಗಮನಿಸಿತು. ವಿಮಾನ ಅಪಘಾತ ತನಿಖಾ ಬ್ಯೂರೋ ಈಗ ತನಿಖೆಯನ್ನು ನಡೆಸ್ತಾ ಇದೆ. ಬಾರಾಮತಿ ವಿಮಾನ ನಿಲ್ದಾಣವನ್ನು ಖಾಸಗಿ ಸಂಸ್ಥೆ ನಿರ್ವಹಿಸ್ತಾ ಇದೆ ಅಂತ ವರದಿಯಾಗಿದೆ. ಇದನ್ನು ಇತ್ತೀಚೆಗೆ ಮಹಾರಾಷ್ಟ್ರ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಂಪನಿಗೆ ವಹಿಸಲಾಗಿದೆ. ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂಥ ಖಾಸಗಿ ಕಂಪನಿಯ ಚಾರ್ಟರ್ ವಿಮಾನದ ಹೆಸರು ಲಿಯರ್ ಜೆಟ್ 45. ಅದು ಬಾಂಬೋರ್ಡಿಯರ್ ಏರೋಸ್ಪೇಸ್ ಒಡೆತನದಲ್ಲಿದೆ. ಇದು ಒಂದು ಸಣ್ಣ ವಿಮಾನ ಮತ್ತು ವೇಗವಾಗಿ ಹಾರುತ್ತೆ. ಬಾರಾಮತಿಯಂಥ ವಿಮಾನ ನಿಲ್ದಾಣಗಳಲ್ಲಿ ಸುಲಭವಾಗಿ ಇಳಿಬಹುದಾದ ಇದನ್ನ ಅಂಥದ್ದೇ ಕಾರಣಕ್ಕಾಗಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಾ ಇದ್ದಂಥ ವಿಮಾನವನ್ನು VSR ಏವಿಯೇಷನ್ ಅನ್ನುವಂಥ ಕಂಪನಿ ನಿರ್ವಹಿಸ್ತಾ ಇತ್ತು. 15 ವರ್ಷ ಹಳೆಯ ಈ ಕಂಪನಿಯಲ್ಲಿ 60 ಪೈಲಟ್ಗಳು ಕೆಲಸ ಮಾಡ್ತಾ ಇದ್ದು 18 ವಿಮಾನಗಳನ್ನು ನಿರ್ವಹಿಸ್ತಾ ಇದೆ. 2023ರಲ್ಲಿ ಅದೇ ಕಂಪನಿಯ ಮತ್ತೊಂದು ಲಿಯರ್ ಜೆಟ್ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಭಾರಿ ಮಳೆಯಿಂದಾಗಿ ಅಪಘಾತಕ್ಕೀಡಾಯಿತು. ಆ ಒಂದು ಅಪಘಾತದಲ್ಲಿ ಎಲ್ಲರೂ ಕೂಡ ಬದುಕುಳಿದಿದ್ರು. 2.5 ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ವಿಮಾನ ತನಿಖಾ ಬ್ಯೂರೋ ಆ ಒಂದು ಅಪಘಾತದ ಬಗ್ಗೆ ತನ್ನ ಅಂತಿಮ ತನಿಖಾ ವರದಿಯನ್ನು ಪ್ರಕಟಿಸಿಲ್ಲ. ಈ ದೇಶದಲ್ಲಿ ವಿಮಾನ ಅಪಘಾತ ತನಿಖೆಗಳ ಸ್ಥಿತಿ ಇದು. ಅಜಿತ್ ಪವಾರ್ ಹಾರಾಟ ನಡೆಸ್ತಾ ಇದ್ದಂಥ ವಿಮಾನವನ್ನು ನಿರ್ವಹಿಸ್ತಿದ್ದಂಥ ಕಂಪನಿ ಬಗ್ಗೆ ಅನೇಕ ಗೌಪ್ಯ ವದಂತಿಗಳಿರೋದ್ರ ಬಗ್ಗೆಯೂ ಕೂಡ ಹೇಳಲಾಗ್ತಾ ಇದೆ. ಈಗ ಅದೇನೇ ಇದ್ರೂ ಅಜಿತ್ ಪವಾರ್ ಇದ್ದಂಥ ವಿಮಾನವನ್ನು ವೃತ್ತಿಪರ ಪೈಲಟ್ಗಳು ಹಾರಿಸ್ತಾ ಇದ್ರು. ಕಂಪನಿಯ ಬಗ್ಗೆ ಲಭ್ಯ ಇರುವಂಥ ಏಕೈಕ ಮಾಹಿತಿ ಏನು ಅಂತ ಅಂದರೆ ವಿಜಯ್ ಕುಮಾರ್ ಸಿಂಗ್ ಮತ್ತು ರೋಹಿತ್ ಸಿಂಗ್ ಇದರ ನಿರ್ದೇಶಕರಾಗಿದ್ದರು. ಅವರ ವಿಮಾನಗಳು ದೆಹಲಿ, ಮುಂಬೈ, ಹೈದರಾಬಾದ್ ಮತ್ತು ಭೋಪಾಲ್ನಿಂದ ಹಾರ್ತವೆ. ಲಿಯರ್ ಜೆಟ್ 45 ವಿಮಾನ ರಾಜಕಾರಣಿಗಳಲ್ಲಿ ಸಾಕಷ್ಟು ಜನಪ್ರಿಯ ಅಂತ ಹೇಳಲಾಗುತ್ತೆ. 2023ರಲ್ಲಿ ಸಂಭವಿಸಿದಂಥ ಒಂದು ಅಪಘಾತದಲ್ಲಿ ವಿಮಾನ 2 ತುಂಡುಗಳಾಗಿ ಹೋಗಿತ್ತು. ಹಾಗಾದರೆ ಅದೇ ರೀತಿಯ ವಿಮಾನವನ್ನು ಮತ್ತೆ ಯಾಕೆ ಬಳಸಲಾಯಿತು? ಆ ವಿಮಾನ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಇದ್ದೇ ಇವೆ. ಕಳೆದ ವರ್ಷ ಜೂನ್ನಲ್ಲಿ ಏರ್ ಇಂಡಿಯಾ ವಿಮಾನ ಅಹಮದಾಬಾದ್ನಲ್ಲಿ ಅಪಘಾತಕ್ಕೀಡಾಯಿತು. 260 ಮಂದಿ ಆ ಒಂದು ಅಪಘಾತದಲ್ಲಿ ಪ್ರಾಣ ಕಳ್ಕೊಂಡ್ರು. ಇಷ್ಟು ದೊಡ್ಡ ಅಪಘಾತ ಸಂಭವಿಸಿದ ನಂತರ ಕೂಡ ತನಿಖಾ ವರದಿಯ ಬಗ್ಗೆ ಇನ್ನೂ ಏನೂ ತಿಳಿದಿಲ್ಲ. ಅಹಮದಾಬಾದ್ನಲ್ಲಿ ಪ್ರಯಾಣಿಕ ವಿಮಾನ ಹೇಗೆ ಅಪಘಾತಕ್ಕೀಡಾಯಿತು ಅಂತ ಕೊನೆಗೂ ನಿಖರವಾಗಿ ತಿಳಿಲೇ ಇಲ್ಲ ನಮಗೆ. ಆ ಒಂದು ಅಪಘಾತದಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳ ಸ್ಥಿತಿಯೂ ಕೂಡ ಗೊತ್ತಿಲ್ಲ. ಈಗ ಬಾರಾಮತಿಯಲ್ಲಿ ಅಪಘಾತಕ್ಕೀಡಾದಂಥ ವಿಮಾನ ತಾಂತ್ರಿಕ ಅಸಮರ್ಪಕತೆಯ ಒಂದು ದೀರ್ಘ ಇತಿಹಾಸವನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಬಾರಾಮತಿ ಅಪಘಾತದ ಒಂದು ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ಆದರೆ ಏರ್ ಇಂಡಿಯಾ ಪ್ರಯಾಣಿಕ ವಿಮಾನದ ತನಿಖೆನೇ ಪೂರ್ಣಗೊಳ್ಳದೇ ಇದ್ದಾಗ ಈ ವಿಮಾನದ ತನಿಖೆಯನ್ನು ಹೇಗೆ ನಂಬಬಹುದು? ಸ್ವಾಭಾವಿಕವಾಗಿ ಬಹಳಷ್ಟು ಊಹಾಪೋಹಗಳು, ಹಲವಾರು ಪ್ರಶ್ನೆಗಳು ಮತ್ತು ವದಂತಿಗಳು ಇರ್ತವೆ. ಈ ದೇಶದ ಜನರಿಗೆ ಯಾವುದೇ ಸುರಕ್ಷತೆ ಮತ್ತು ಭದ್ರತೆ ಅನ್ನೋದು ಇಲ್ಲವಾಗಿದೆ. ಕೆಲ ದಿನಗಳ ಹಿಂದೆ ಅಜಿತ್ ಪವಾರ್ ಅವರು BJP ಮೈತ್ರಿಯನ್ನು ತೊರೆಯೋದಕ್ಕೆ ಸಿದ್ಧರಿದ್ದಾರೆ ಅಂತ ಬೇರೆ ಪಕ್ಷದ ಯಾರೋ ಹೇಳಿಕೆಯನ್ನು ನೀಡಿದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಇತ್ತು. ಅದಾದ ನಂತರ ಈ ಒಂದು ದುರಂತ ನಡೆದು ಹೋಗಿದೆ. ಈಗ ತಿಂಗಳುಗಳ ಮೊದಲು ಸಂಸದೀಯ ಸ್ಥಾಯಿ ಸಮಿತಿ ಭಾರತದ ನಾಗರಿಕ ವಿಮಾನಯಾನ ಸುರಕ್ಷತೆಯಲ್ಲಿನ ಗಂಭೀರ ದೋಷಗಳ ಬಗ್ಗೆ ಎಚ್ಚರಿಸಿತ್ತು. ನಿರ್ದಿಷ್ಟವಾಗಿ ವೇಗವಾಗಿ ಬೆಳೀತಾ ಇರುವಂಥ ಖಾಸಗಿ ಮತ್ತು ಚಾರ್ಟರ್ ವಿಮಾನ ವಿಭಾಗಕ್ಕೆ ಸಂಬಂಧಪಟ್ಟಂಥ ಅಪಾಯಗಳನ್ನು ಅದು ಎತ್ತಿ ತೋರಿಸಿತ್ತು. JDU ಸಂಸದ ಸಂಜಯ್ ಝಾ ಅಧ್ಯಕ್ಷತೆಯ ಸಮಿತಿಯ ವರದಿ ಕಳೆದ ವರ್ಷ ಆಗಸ್ಟ್ನಲ್ಲಿ ಸಂಸತ್ತಿನಲ್ಲಿ ಮಂಡಿಸಲ್ಪಟ್ಟಿತ್ತು. ವಾಯುಯಾನ ವಿಸ್ತರಣೆ ಮೇಲ್ವಿಚಾರಣಾ ಸಾಮರ್ಥ್ಯವನ್ನು ಮೀರ್ತಾ ಇದೆ ಮತ್ತು ಬಿಗಿಯಾದ ಪರಿಶೀಲನೆ ಅಗತ್ಯ ಇದೆ ಅಂತ ಆ ಒಂದು ವರದಿ ಎಚ್ಚರಿಕೆಯನ್ನು ನೀಡಿತ್ತು.
ನಿಗದಿತ ವಾಣಿಜ್ಯ ವಿಮಾನಯಾನ ಸಂಸ್ಥೆಗಳು ಅನುಸರಿಸುವಂತ ಹೆಚ್ಚು ಪ್ರಾಮಾಣೀಕೃತ ವ್ಯವಸ್ಥೆ ಮತ್ತೆ ಖಾಸಗಿ ಹಾರಾಟದಲ್ಲಿ ನಡುವೆ ಸ್ಪಷ್ಟ ವ್ಯತ್ಯಾಸವನ್ನ ಸಮಿತಿ ತೋರಿಸಿತ್ತು. ಕಾರ್ಪೊರೇಟ್ ಜೆಟ್ಗಳು ಮತ್ತೆ ಚಾರ್ಟರ್ ಸೇವೆಗಳು ವೇಗವಾಗಿ ವಿಸ್ತರಿಸಿದ್ರೂ ಕೂಡ ಸುರಕ್ಷತಾ ಮೇಲ್ವಿಚಾರಣೆ ಅದೇ ವೇಗದಲ್ಲಿ ವಿಸ್ತರಿಸಿಲ್ಲ ಅನ್ನೋದನ್ನ ಈ ಒಂದು ವರದಿ ಗಮನಿಸಿದೆ. ಮೇಲ್ವಿಚಾರಣೆ ಮತ್ತೆ ಜಾರಿಗೊಳಿಸುವಿಕೆಯಲ್ಲಿ ದುರ್ಬಲತೆ ಇರೋದ್ರ ಬಗ್ಗೆ ಅದು ಗಮನ ಸೆಳೆದಿತ್ತು. ಡಿಜಿಸಿಎ ಅಧಿಕ ಹೊರೆಯಿಂದ ಬಳಲ್ತಾ ಇದ್ದು ಮಾನವ ಶಕ್ತಿ ಕೊರತೆ ಮತ್ತೆ ಹೆಚ್ಚುತ್ತಾ ಇರುವಂತಹ ಜವಾಬ್ದಾರಿಗಳಿಂದಾಗಿ ಆಗಾಗ್ಗೆ ಪ್ರತಿಕ್ರಿಯಾತ್ಮಕ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಅದು ಹೇಳಿತ್ತು. ತಾಂತ್ರಿಕ ಸಿಬ್ಬಂದಿಯನ್ನು ಬಲಪಡಿಸೋದು ಅಥವಾ ತರಬೇತಿಯನ್ನು ಸುಧಾರಿಸೋದು ಮತ್ತೆ ಘಟನೆಯ ನಂತರದ ಕ್ರಮಕ್ಕಿಂತನೂ ಹೆಚ್ಚಾಗಿ ಭವಿಷ್ಯ ಸೂಚಕ ಮೇಲ್ವಿಚಾರಣೆಗಾಗಿ ಡೇಟಾ ಚಾಲಿತ ಅಪಾಯ ಮೌಲ್ಯಮಾಪನ ಸಾಧನಗಳನ್ನು ಬಳಸೋದ್ರ ಬಗ್ಗೆ ಸಮಿತಿ ಶಿಫಾರಸು ಮಾಡಿತ್ತು. ಡಿಜಿಸಿಎದಲ್ಲಿ ಸಿಬ್ಬಂದಿ ಕೊರತೆ, ವಿಮಾನ ನಿಲ್ದಾಣಗಳಲ್ಲಿನ ಸುರಕ್ಷತಾ ಲೋಪಗಳು ಮತ್ತೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗಳ ಮೇಲಿನ ಅತಿಯಾದ ಕೆಲಸದ ಹೊರೆ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿತ್ತು. ಡಿಜಿಸಿಎಗೆ ಆರ್ಥಿಕ ಆಡಳಿತಾತ್ಮಕ ಸ್ವಾಯತ್ತತೆಯನ್ನು ನೀಡಿ ಅದನ್ನು ಬಲಪಡಿಸೋದಕ್ಕೆ ಶಿಫಾರಸನ್ನು ಮಾಡಲಾಗಿತ್ತು. ನೇಮಕಾತಿ ನಿಧಾನಗತಿಯಲ್ಲಿರೋದ್ರಿಂದ ತಾಂತ್ರಿಕ ಸಿಬ್ಬಂದಿಗಳ ತೀವ್ರ ಕೊರತೆ ಇದೆ, ಇದು ಸುರಕ್ಷತೆಗೆ ಅಪಾಯಕಾರಿ ಅಂತ ಒಂದು ವರದಿ ಹೇಳಿತ್ತು. ಏರ್ ಟ್ರಾಫಿಕ್ ಕಂಟ್ರೋಲರ್ ಸಿಬ್ಬಂದಿ ಕೊರತೆಯಿಂದಾಗಿ ಹೆಚ್ಚಿನ ಕೆಲಸದ ಹೊರೆ ಉಂಟಾಗ್ತಾ ಇದೆ ಅಂತ ಹೇಳಿತ್ತು. ಇನ್ನು ಏರ್ ಇಂಡಿಯಾ ವಿಮಾನ ಅಪಘಾತದ ಹಿನ್ನೆಲೆಯಲ್ಲಿ ಸುರಕ್ಷತಾ ನಿಯಮಗಳ ಕಟ್ಟುನಿಟ್ಟಿನ ಜಾರಿ, ತರಬೇತಿ ಸಾಮರ್ಥ್ಯದ ವಿಸ್ತರಣೆ ಮತ್ತೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆಗೆ ಒತ್ತನ್ನು ನೀಡಲಾಗಿತ್ತು. ಒಟ್ಟಾರೆ ಈ ವರದಿ ದೇಶದ ನಾಗರಿಕ ವಿಮಾನಯಾನ ವಲಯದಲ್ಲಿ ಅಗತ್ಯ ಇರುವಂತಹ ತುರ್ತು ಸುಧಾರಣೆಗಳನ್ನು ಎತ್ತಿ ತೋರಿಸಿತ್ತು. ಆದರೆ ಅದಾದ ನಂತರ ಕೂಡ ಏನು ಮಾಡಲಾಯಿತು ಅನ್ನುವಂಥ ಒಂದು ಪ್ರಶ್ನೆ ಹಾಗೇನೆ ಉಳ್ಕೊಳ್ಳುತ್ತೆ. 2021 ಡಿಸೆಂಬರ್ 8ರಂದು CDS ಜನರಲ್ ಬಿಪಿನ್ ರಾವತ್ ಅವರ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಯಿತು. 3 ವರ್ಷಗಳ ನಂತರ ಅಪಘಾತ ಮಾನವ ದೋಷದಿಂದ ಉಂಟಾಗಿದೆ ಅಂತ ಹೇಳುವಂಥ ವರದಿ ಹೊರಬಂತು. 2017ರಿಂದ 2022 ಅವಧಿಯಲ್ಲಿ 34 ವಿಮಾನ ಅಪಘಾತಗಳಲ್ಲಿ 19ಕ್ಕೆ ಮಾನವ ದೋಷನೇ ಕಾರಣ ಅಂತ ಆರೋಪ ಮಾಡಲಾಗಿದೆ. ಜನರಲ್ ಬಿಪಿನ್ ರಾವತ್ ಅವರ ಅಪಘಾತದಲ್ಲಿ ಅವ್ರ ಪತ್ನಿ ಸೇರಿದ ಹಾಗೆ ಒಟ್ಟು 11 ಜನರು ಸಾವನ್ನಪ್ಪಿದ್ರು. ಪ್ರತಿದಿನ ಮಿಲಿಟರಿ ವಿಮಾನಗಳು ಅಥವಾ ತರಬೇತಿ ವಿಮಾನಗಳು ಅಪಘಾತಕ್ಕೀಡಾದಂತಹ ಸುದ್ದಿ ವರದಿಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಆದರೆ ಅದಕ್ಕೆ ಕಾರಣಗಳನ್ನು ಸರಿಯಾಗಿ ವರದಿ ಮಾಡಿಲ್ಲ ಅಥವಾ ಸರಿಯಾಗಿ ತನಿಖೆಯನ್ನು ಮಾಡಲಾಗಿಲ್ಲ. ಅದು ವಿಮಾನನೇ ಆಗಿರಲಿ ಅಥವಾ ಹೆಲಿಕಾಪ್ಟರ್ ಅಪಘಾತ ಆಗಿರಲಿ, ಅದ್ರ ಬಗ್ಗೆ ಉತ್ತರ ಸಿಗಬೇಕು. ಅಹಮದಾಬಾದ್ ವಿಮಾನ ಅಪಘಾತದ ಕೆಲವೇ ದಿನಗಳ ನಂತರ 2025 ಜೂನ್ 15ರಂದು ಕೇದಾರ್ನಾಥದಲ್ಲಿ ಹೆಲಿಕಾಪ್ಟರ್ ಅಪಘಾತಕ್ಕೀಡಾಗಿ 7 ಜನ ಸಾವನ್ನಪ್ಪಿದ್ರು. ಆ ಸಮಯದಲ್ಲಿ ಮೇ ಮತ್ತು ಜೂನ್ನಲ್ಲಿ ಚಾರ್ಧಾಮ್ ಯಾತ್ರಾ ಮಾರ್ಗದಲ್ಲಿ 5 ವಿಮಾನ ಅಪಘಾತಗಳು ಸಂಭವಿಸಿವೆ. ವಿಮಾನ ಅಪಘಾತ ತನಿಖಾ ಬ್ಯೂರೋ ಅಂದರೆ AAIB ವರದಿ 2019ರಲ್ಲಿ ಹೊರಗೆ ಬಂತು. ಅದರ ಪ್ರಕಾರ ಕೇದಾರ್ನಾಥಕ್ಕೆ ಹೆಲಿಕಾಪ್ಟರ್ಗಳು ಒಂದರ ನಂತರ ಒಂದರಂತೆ ಇಳಿಯೋದ್ರಿಂದ ಜನದಟ್ಟಣೆ ಉಂಟಾಗುತ್ತೆ. ಕೆಲವೊಮ್ಮೆ ಹೆಲಿಕಾಪ್ಟರ್ಗಳು ಮತ್ತೊಂದು ವಿಮಾನ ಹೊರಡುವವರೆಗೆ ಕಾಯೋದಕ್ಕೆ ಸಾಕಷ್ಟು ಇಂಧನವನ್ನು ಹೊಂದಿರೋದಿಲ್ಲ. ಒಂದು ಘಟನೆಯಲ್ಲಿ ಹೆಲಿಪ್ಯಾಡ್ ತುಂಬ ಜನಸಂದಣಿಯಿಂದ ಕೂಡಿದ್ದು ಹೆಲಿಕಾಪ್ಟರ್ನ ರೆಕ್ಕೆಯಿಂದ ಪ್ರಯಾಣಿಕರೊಬ್ಬರು ಗಾಯಗೊಂಡು ಸಾವನ್ನಪ್ಪಿದ್ರು. ಹಾಗೆ ಜೂನ್ನಲ್ಲಿ ಹೆಲಿಕಾಪ್ಟರ್ ಅಪಘಾತಕ್ಕೀಡಾದಾಗ ಉತ್ತರಾಖಂಡ್ ಪ್ರವಾಸೋದ್ಯಮ ಇಲಾಖೆ ಆರ್ಯನ್ ಏವಿಯೇಷನ್ ಹೆಲಿಕಾಪ್ಟರ್ ಕೆಟ್ಟ ಹವಾಮಾನದಿಂದಾಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅಂತ ಹೇಳಿದೆ. ಅದಾಗಿನೂ FIR ದಾಖಲಿಸಿದಾಗ ಪೊಲೀಸರು ಕಂಪನಿಯ ಮೇಲೆ ಸಂಪೂರ್ಣ ನಿರ್ಲಕ್ಷ್ಯ ಮತ್ತೆ ಅಪರಾಧಿ ನರಹತ್ಯೆ ಆರೋಪವನ್ನು ಹೊರಿಸಿದ್ರು. ಈ ಪ್ರಕರಣದಲ್ಲಿ ಯಾವ ಪ್ರಗತಿಯನ್ನು ಸಾಧಿಸಲಾಗಿದೆ? ಪ್ರಕರಣ ಎಲ್ಲಿಗೆ ಬಂದಿದೆ? ಇವತ್ತು ಕಂಪನಿ ಸುರಕ್ಷತಾ ಆಡಿಟಿಗೆ ಒಳಗಾಗಿದೆಯಾ? ಇಂಥ ಯಾವುದೇ ಪ್ರಶ್ನೆಗಳ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಅಕ್ಟೋಬರ್ 2022ರಲ್ಲಿ ಕೇದಾರ್ನಾಥದಲ್ಲಿ ವಿಮಾನ ಅಪಘಾತ ಸಂಭವಿಸಿ 6 ಜನ ಸಾವನ್ನಪ್ಪಿದ್ರು. ಅಪಘಾತವಾಗಿ ಪ್ರಯಾಣಿಕರು ಬದುಕುಳಿದಂಥ ಹಲವಾರು ಇತರ ಅಪಘಾತಗಳು ಕೂಡ ನಡೆದಿವೆ. ಈ ವಿಮಾನಯಾನ ಸಂಸ್ಥೆಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಅವು ತಮ್ಮ ವಿಮಾನವನ್ನು ಹೇಗೆ ನಿರ್ವಹಿಸುತ್ತವೆ ಅನ್ನೋದು ನಿಖರವಾಗಿ ಗೊತ್ತಿಲ್ಲ. ದೇಶದಲ್ಲಿ ಎಲ್ಲವನ್ನ ಯಾರು ಯಾವ ಪಕ್ಷಕ್ಕೆ ಸೇರಿದವರು, ಎಷ್ಟು ಪ್ರಭಾವಿ ಅಥವಾ ಯಾವ ನಾಯಕನಿಗೆ ಯಾರು ಹತ್ತಿರವಾಗಿದ್ದಾರೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತಾ? ಹಾಗಾದರೆ ಯಾರು ತನಿಖೆಯನ್ನು ಮಾಡ್ತಾರೆ ಮತ್ತು ತನಿಖೆಯ ನಂತರ ಯಾರು ಕ್ರಮವನ್ನು ಕೈಗೊಳ್ತಾರೆ? ಅಪಘಾತ ಸಂಭವಿಸಿದಾಗಲೆಲ್ಲ ಮಾನವ ದೋಷ ಅಂತ ಹೇಳಿಬಿಡ್ಲಾಗತ್ತೆ, ಪೈಲಟನ್ನು ದೂಷಿಸಲಾಗುತ್ತೆ. ಪೈಲಟ್ನ ದೋಷ ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗ್ತಾ ಇಲ್ಲ. ಯಾವತ್ತಿಗೂ ಕೂಡ ಸ್ಪಷ್ಟ ವಿವರಣೆಯನ್ನು ನೀಡಲಾಗೋದಿಲ್ಲ. ಈ ದೇಶದಲ್ಲಿ ಪ್ರತಿದಿನ 100 ವಿಮಾನಗಳು ಸುರಕ್ಷಿತವಾಗಿ ಹಾರ್ತವೆ ಅನ್ನುವಂಥ ವಾಸ್ತವದ ಹೊರತಾಗಿಯೂ ಭಾರತದ ವಾಯುಯಾನ ವಲಯ ಕುಸಿದಿದೆ. ಪಾಟ್ನಾದಂಥ ವಿಮಾನ ನಿಲ್ದಾಣ ಮಾಲ್ ರೀತಿಯಲ್ಲಿದೆ. ಪಾಟ್ನಾ ರನ್ವೇ ಚಿಕ್ಕದಾಗಿದೆ. ಸಾರ್ವಜನಿಕರನ್ನು ಆಕರ್ಷಿಸೋದಕ್ಕೆ ವಿಮಾನ ನಿಲ್ದಾಣವನ್ನು ಮಾಲ್ನ ಹಾಗೆ ನಿರ್ಮಿಸಲಾಗುತ್ತೆ. ಯಾಕಂದರೆ ಈ ಎಲ್ಲ ಕೆಲಸಗಳು ಬಹಳ ಕಡಿಮೆ ಸಮಯದಲ್ಲಿ ನಡೆಯುತ್ತವೆ. ಭಾರತದ ವಿಮಾನ ನಿಲ್ದಾಣಗಳ ಸ್ಥಿತಿ ಉತ್ತಮವಾಗಿಲ್ಲ ಅನ್ನೋದನ್ನು ಅನೇಕ ವರದಿಗಳು ವಿವರಿಸಿವೆ. ಕೇಂದ್ರ ಸರ್ಕಾರದ ಉಡಾನ್ ಯೋಜನೆಯಡಿಯಲ್ಲಿ 1 ವರ್ಷದಲ್ಲಿ 11 ವಿಮಾನ ನಿಲ್ದಾಣಗಳನ್ನು ಮುಚ್ಚಲಾಯಿತು. ಅವುಗಳಲ್ಲಿ 7 ಉತ್ತರ ಪ್ರದೇಶದಲ್ಲಿದ್ದವು ಮತ್ತು ಉದ್ಘಾಟನೆಯ ನಂತರ ಮುಚ್ಚಲ್ಪಟ್ಟವು. ಅವುಗಳಲ್ಲಿ 6 ವಿಮಾನ ನಿಲ್ದಾಣಗಳನ್ನು ಪ್ರಧಾನಿ ಮೋದಿ ಅವರೇ ಉದ್ಘಾಟಿಸಿದ್ದಾರೆ.
ಚುನಾವಣೆಗೂ ಮುಂಚೆನೆ ಅಲಿಗಢ್, ಮೊರಾದಾಬಾದ್, ಚಿತ್ರಕೂಟ, ಶ್ರಾವಸ್ತಿ, ಭಾವನಗರ ಮತ್ತು ಪ್ಯಾಕೋಂಗ್ ವಿಮಾನ ನಿಲ್ದಾಣಗಳನ್ನು ಮುಚ್ಚಲಾಯಿತು. ಇದು ವಾಯುಯಾನ ವಲಯ, ವಿಮಾನಗಳು, ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣಿಕರ ಸುರಕ್ಷತೆಯ ಸ್ಥಿತಿ. ಪ್ರತಿಯೊಂದು ಅಪಘಾತ ನಮ್ಮನ್ನು ಎಚ್ಚರಿಸಬೇಕು. ಆದರೆ ಅಪಘಾತದಿಂದ ಏನು ಪಾಠ ಕಲ್ತಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನಿಸುತ್ತೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.